ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವೀಡಿಯೋದಲ್ಲಿ ಮಸಾಲ ವಡೆ ಆಂಬುಡೆ ಅಂತೀವಲ್ವ ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಚಳಿಗಂತೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಈ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಸಖತ್ತಾಗಿರುತ್ತೆ ಟೇಸ್ಟು. ಬನ್ನಿ ಆಗಿದ್ರೆ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ, ಇಲ್ಲಿ ನಾನು ಒಂದು ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ. ಒಂದು ಬಟ್ಲು ಕಡಲೆಬೇಳೆಗೆ 2 ಟೇಬಲ್ ಸ್ಪೂನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದೆರಡನ್ನೂ ನೀಟಾಗಿ 2-3 ಸರಿ ವಾಶ್ ಮಾಡಿಬಿಟ್ಟು ಒಂದು 1.5 ಅವರ್ 2 ಅವರ್ಸ್ ಒಳಗೆ ಸಾಕು ನೆನೆಸೋಕ್ಕೆ ಇಟ್ಬಿಡಬೇಕು. ತುಂಬ ನೆಂದರೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಸಾಫ್ಟಾಗಿ. ತುಂಬ ನೆಂದರೆ ಚೆನ್ನಾಗಾಗಲ್ಲ ಈ ಕಡಲೆಬೇಳೆ ವಡೆ. ಅದಕ್ಕೆ ನಾವು ಹಾಫ್ ನೆನೆಸಿದ್ರೆ ಸಾಕು. 1.5 ಅವರ್ಗೆ ಕರೆಕ್ಟಾಗಿ ಆಗುತ್ತೆ. ನೋಡಿ, 1.5 ಅವರ್ ನಾನು ನೆನೆಯೋಕ್ಕೆ ಬಿಟ್ಟಿದ್ದೆ. ಇವಾಗ 1.5 ಅವರ್ ಆದಮೇಲೆ ನಾನು ಈ ಥರ ಓಲಿರೋ ಬುಟ್ಟಿ ಇರುತ್ತೆ, ಇಲ್ಲಾಂದರೆ ಈ ಥರ ಜರಡಿ ಇರುತ್ತಲ್ವ, ಅದನ್ನು ನಾವು ಬಸಿ ಹಾಕ್ಬಿಡೋಣ. ನೀರೆಲ್ಲ ಸೋರ್ಕೊಳ್ಳಿ ಅದು ನೀಟಾಗಿ. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಸಬ್ಸಿಗೆ ಸೊಪ್ಪು, ಇನ್ನು ಇದು ಕರಿಬೇವು. ಇನ್ನು ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ನಾನು ಖಾರಕ್ಕೆ 4-5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ಕರೀಲಿಕ್ಕೆ ಎಣ್ಣೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಈ ಕಡಲೆಬೇಳೆನ ಉದ್ದಿನಬೇಳೆ ಏನು ನೆನೆಸ್ಕೊಂಡಿರ್ತೀವಲ್ಲ, ಫುಲ್ಲು 1 ಡ್ರಾಪು ನೀರಿರಬಾರ್ದು. ಆ ಥರ ನೀರೆಲ್ಲ ಸೋರಕ್ಕೆ ಹಾಕ್ಬಿಟ್ಟು ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ನಾನು ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಮತ್ತು ಶುಂಠಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಮಿಕ್ಸಿ ಮಾಡ್ಕೊಳ್ಳೋದನ್ನು ಅಷ್ಟೇ, ನೀರು ಒಂದು ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು. ಆ ಬೇಳೆ ಏನು ನೆಂದಿರುತ್ತಲ್ಲ ಅದೇ ಸಾಕು. ಆಮೇಲೆ ತುಂಬ ನೈಸಾಗೂ ಮಿಕ್ಸಿ ಮಾಡ್ಕೋಬಾರ್ದು, ತರಿಯಾಗಿ ಇರಬೇಕು. ಅದು ರಫ್ ಆಗಿದ್ರೇ ನಮಗೆ ವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಒಂದೊಂದು ಕಾಳು ಥರನೂ ಇರಲಿ, ಹಂಗಿದ್ರೂ ಬಾಯಲ್ಲಿ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಥರ ಮಿಕ್ಸಿ ಮಾಡಿಕೊಂಡು ನಾನೇನು ಈ ಸೊಪ್ಪುಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು, ಈರುಳ್ಳಿ ಎಲ್ಲದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ನೋಡಿ, ಒಂದು ಸರಿ ಟೇಸ್ಟ್ ನೋಡಿ. ಉಪ್ಪೇನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಟೇಬಲ್ ಸಾಲ್ಟ್ ಹಾಕ್ಕೋಬೇಕು. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಕರೆಕ್ಟಾಗಿ ಆಗಿದೆ, ಆದರೂ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಈ ಥರ ಇರಬೇಕು. ನೀರು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗೇ ಬರೋಲ್ಲ, ಎಣ್ಣೆ ಎಲ್ಲ ತುಂಬ ಎಳ್ಕೊಂಡ್ಬಿಡುತ್ತೆ. ಆಮೇಲೆ ವಡೆ ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಬರೋಲ್ಲ, ಕ್ರಿಸ್ಪಿಯಾಗಿ ಬರೋಲ್ಲ. ಈ ಥರನೇ ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ವಡೆ ತಟ್ಟಬೇಕಲ್ವ, ಎಲ್ಲದನ್ನು ಒಂದು ಈ ಶೇಪಲ್ಲಿ ನಾನು ಒಂದು ರೌಂಡಕ್ಕೆ ಒಂದೇ ಮೆಜರ್ಮೆಂಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಎಣ್ಣೆನೂ ಕಾದಿದೆ. ಇವಾಗ ಒಂದು ಸ್ವಲ್ಪ ಕೈಯಲ್ಲಿ ತಟ್ಬಿಟ್ಟು ಅಗಲ ಮಾಡಿಬಿಟ್ಟು ಹಾಕೋದು ಎಣ್ಣೆಯಲ್ಲಿ. ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ನಾವು. ಆಮೇಲೆ ಈ ಕಡಲೆಬೇಳೆ ವಡೆಗೆ ಇದು ಸಬ್ಸಿಗೆ ಸೊಪ್ಪಿದ್ರೇ ಸೂಪರ್ ಕಾಂಬಿನೇಷನ್ನು, ಸಖತ್ತಾಗಿ ಬರುತ್ತೆ. ಅದನ್ನು ಇರಲಿಲ್ಲ ಅಂದ್ರೂ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ಬಟ್ ಕೊತ್ತಂಬರಿ ಪುದೀನ ಸೊಪ್ಪಿಗಿನ್ನ ಈ ಸಬ್ಸಿಗೆ ಸೊಪ್ಪು ಒಳ್ಳೆ ಕಾಂಬಿನೇಷನ್ನು, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಅದು ಫ್ಲೇವರೇ ತುಂಬ ಚೆನ್ನಾಗಿ ಬರುತ್ತೆ ಈ ವಡೆದಲ್ಲಿ. ನೋಡಿ, ಈ ಥರ ಎಲ್ಲದನ್ನು ನಾನು ಹಾಕ್ಬಿಟ್ಟು ಒಂದು ಸ್ವಲ್ಪ, ಅಂದರೆ ಇದಕ್ಕೆ ಲೋ ಫ್ಲೇಮ್ ಅಂತ ಏನೂ ಬೇಕಿಲ್ಲ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ನೀಟಾಗಿ ಒಂದು ಸೈಡು ಬೆಂದಾದಮೇಲೆ ಎಲ್ಲದನ್ನು ನಾವು ಉಲ್ಟಾ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. 2-3 ನಿಮಿಷ ನೀಟಾಗಿ ಎಲ್ಲ ಬೇಯಿಸ್ಕೊಂಡು ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡಿ, ಈ ಥರ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಇದೆಲ್ಲ ಕಲರ್ ಚೇಂಜ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಟರ್ನ್ ಮಾಡಿಬಿಟ್ಟು ಇವಾಗ ಎಲ್ಲದನ್ನು ಕಲರ್ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ಒಂದು ಓಲಿರೋ ಬುಟ್ಟಿಯಲ್ಲಿ ತೆಗ್ದು ಇಟ್ಕೊಳ್ಳೋದು ಎಲ್ಲ ವಡೆನೂ. ಸೇಮ್ ನಾವು ಏನು ಈ ಥರ ರೌಂಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಕೋಬೋದು, ಎಣ್ಣೆಯಲ್ಲಿ ಹಾಕ್ಬೋದು. ಆಮೇಲೆ ತಟ್ಬಿಟ್ಟು ಬೇಗ ಹಾಕ್ಬೋದು. ಸೈಜ್ ಕೂಡ ಸೇಮ್ ಒಂದೇ ಥರ ಸೈಜ್ ಬರುತ್ತೆ. ಅದಕ್ಕೆ ಆ ಥರ ಎಲ್ಲ ರೌಂಡಕ್ಕೆ ಮಾಡಿಟ್ಕೊಂಡು ಬೇಗನೆ ಹಾಕ್ಬೋದು. ನಾವು ಈಸಿಯಾಗಿ ಮಾಡ್ಕೋಬೋದು. ನಾವು ಕಡಲೆಬೇಳೆ, ಉದ್ದಿನಬೇಳೆ ತುಂಬ ಹೊತ್ತು ನೆನೆಸೋ ಒಂದು ಅವಶ್ಯಕತೆಯೂ ಇಲ್ಲ. ತುಂಬ ಹೊತ್ತು ನೆನೆಸಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ, ತುಂಬ ಮೆತ್ತಗಾಗ್ಬಿಡುತ್ತೆ ವಡೆ, ಒಳಗಡೆ ಎಲ್ಲ ಮೆತ್ತಗಾಗಿರುತ್ತೆ. ಆಮೇಲೆ ಕ್ರಿಸ್ಪಿನೆಸ್ ಬರೋಲ್ಲ. ಸೊ ಹಂಗಾಗಿ ನಾವು 1.5 ಅವರ್ ನೆಂದರೆ ಸಾಕು ಇದು ಕಡಲೆಬೇಳೆ, ಉದ್ದಿನಬೇಳೆ. ನೋಡಿ, ನಾನು ಮತ್ತೆ ಎಲ್ಲದನ್ನು ಇದೇ ಥರ ಇನ್ನೊಂದು ಸರಿ ಹಾಕಿಬಿಟ್ಟು ನಾನು ಬರೀ 1 ಬಟ್ಲು ಕಡಲೆಬೇಳೆ ಮತ್ತು 2 ಸ್ಪೂನ್ ಉದ್ದಿನಬೇಳೆ ಹಾಕಿರೋದು. ಅದಕ್ಕೆ ಸುಮಾರು ಒಂದು 20-25 ವಡೆ ಆರಾಮಾಗಿ ಆಗುತ್ತೆ. ಆ ಒಂದು ಬಟ್ಲು ನಾನು ಮೆಜರ್ಮೆಂಟಲ್ಲಿ ಮಾಡಿರೋದು ಒಂದು 25 ವಡೆ ಆಗಿದೆ. ನೋಡಿ, ಎಲ್ಲದನ್ನು ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೈಜ್ ಕೂಡ ನೋಡಿ, ಸೇಮ್ ಒಂದೇ ಥರ ಸೈಜ್ ಬರುತ್ತೆ. ನಾವು ಆ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ.